ವೆಲ್ಕಮ್ ಟು ದಿಸ್ ಸೆಷನ್. ಇಲ್ಲಿ ನಾನು BA 5th ಸೆಮಿಸ್ಟರಿನ ಸೋಷಾಲಜಿ ಸಬ್ಜೆಕ್ಟಿನ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಿನ ಪೇಪರ್ ಆಗಿರುವಂತಹ ಸೈನ್ಸ್, ಟೆಕ್ನಾಲಜಿ ಆ್ಯಂಡ್ ಸೊಸೈಟಿಯ 3rd ಚಾಪ್ಟರ್ ಆಗಿರುವಂತಹ ಟೆಕ್ನಾಲಜಿ ಆ್ಯಂಡ್ ಸೋಷಲ್ ಚೇಂಜ್ ಅಲ್ಲಿ ಬರುವಂತಹ 3rd ಸೆಷನ್ ಸೋಷಲ್ ಕಾನ್ಸಿಕ್ವೆನ್ಸಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಸಿವಿಲ್ ಸೊಸೈಟಿ ಕುರಿತು ನಾನಿಲ್ಲಿ ವಿವರಣೆಯನ್ನು ನೀಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾವು ಆಬ್ಜೆಕ್ಟಿವ್ಸ್ ಆಫ್ ದಿ ಸ್ಟಡಿ ಏನಿದೆ ಅನ್ನೋದನ್ನು ನೋಡೋಣ. ಟು ಸ್ಟಡಿ ದ ಸೋಷಲ್ ಕಾನ್ಸಿಕ್ವೆನ್ಸಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಸಿವಿಲ್ ಸೊಸೈಟಿ, ಟು ಇಂಡೆಂಟ್ ದ ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ಸ್ಟೂಡೆಂಟ್ ಇಂಟ್ರಾಕ್ಷನ್ ಬಿಟ್ವೀನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆನ್ ದ ಒನ್ ಹ್ಯಾಂಡ್ ಆ್ಯಂಡ್ ಸೊಸೈಟಿ ಆನ್ ದ ಅದರ್. ನೆಕ್ಸ್ಟು ಔಟ್ಕಮ್ಸ್ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, it helps the student to understand the positive impact of science and technology in civil society. It helps the student to understand the negative impact of science and technology in society. Next, social consequences of science and technology in civil society ಬಗ್ಗೆ ವಿವರಣೆ ನೀಡೋದಾದರೆ, ಇಲ್ಲಿ ಟೆಕ್ನಾಲಜಿ ಅನ್ನು ನಾವು ಒಂದು ಅಪ್ಲೈಡ್ ಸೈನ್ಸ್ ಅಂತಲೂ ಕೂಡ ಹೇಳ್ಬೋದು. ದೆನ್ ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹ್ಯಾವ್ ಎ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಸೊಸೈಟಿ, ಎಸ್ಪೆಷಲಿ ಇನ್ ದ ಸಮ್ ಏರಿಯಾಸ್ ಲೈಕ್ ಕಮ್ಯುನಿಟಿ ಲೈಫ್, ಪುವರ್ ಕಮ್ಯುನಿಕೇಷನ್, ಹೆಲ್ತ್ ಎಕ್ಸೆಟ್ರಾ. ಅಂದರೆ ನಾವು ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಮಾಡುತ್ತಪ್ಪ ಅಂದರೆ, ಕೆಲವೊಂದು ಕ್ಷೇತ್ರಗಳಲ್ಲಿ ತನ್ನ ಪಾಸಿಟಿವ್ ಮತ್ತು ನೆಗೆಟಿವ್ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಇದರಿಂದಾಗಿ ಇಲ್ಲಿ ಮಾನವನ ಜೀವನದಲ್ಲಿ, ಸಮೂಹ ಜೀವನದಲ್ಲಿ ಮತ್ತು ಕಮ್ಯುನಿಕೇಷನಲ್ಲಿ ಆಗಲಿ ಮತ್ತು ಆರೋಗ್ಯದಲ್ಲಾಗಲಿ ಅನೇಕ ರೀತಿಯ ಪರಿಣಾಮಗಳು ಉಂಟಾಗ್ತಾ ಹೋಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ಬೋದು. ದೆನ್ ಇದು it helps society and determine how people interact with each other on daily basis. ಅಂದರೆ ಜನರು ಪ್ರತಿದಿನ ಹೇಗೆ ಪರಸ್ಪರ ಸಂವಹನ ನಡೆಸ್ತಾರೆ ಅನ್ನೋದನ್ನು ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಮೂಲಕ ತಿಳ್ಕೊಬೋದು. ಅಂದರೆ ಇತ್ತೀಚಿನ ದಿನಗಳಲ್ಲಿ ಸಂವಹನ ಅನ್ನೋದು ಹೆಚ್ಚು ಸುಲಭವಾದಂತಹ ಕಾರ್ಯ ಆಗಿದೆ. ಅದು ಟೆಕ್ನಾಲಜಿಯಿಂದ ಮಾತ್ರ ಸಾಧ್ಯ ಆಗಿರುವಂಥದ್ದು ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಾವು ಎಷ್ಟೋ ದೂರದಲ್ಲಿದ್ದರೂ ಕೂಡ ನಾವು ಅತ್ಯಂತ ಕಡಿಮೆ ಸಮಯದಲ್ಲಿ ನಾವು ಯಾರೊಂದಿಗೂ ಕೂಡ ಸಂವಹನವನ್ನು ಮಾಡಬಹುದು. ಇದು ಸಾಧ್ಯವಾಗಿರುವಂಥದ್ದು ಯಾವುದರಿಂದ ಅಂದರೆ ಟೆಕ್ನಾಲಜಿಯಿಂದ. ಇದು ಟೆಕ್ನಾಲಜಿಯ ಒಂದು ಪ್ರಭಾವ ಅಥವಾ ಪರಿಣಾಮ ಅಂತಲೂ ಕೂಡ ನಾವು ಹೇಳ್ಬೋದು. ಇಲ್ಲಿ ಟೆಕ್ನಾಲಜಿ ಅನ್ನೋದು ಸಮಾಜದ ಮೇಲೆ ಬಹುತ್ತರವಾದಂತಹ ಮಹತ್ವವಾದಂತಹ ಪ್ರಭಾವವನ್ನು ಬೀರ್ತಾ ಇದೆ. ಇದು ಹೆಚ್ಚಿನದಾಗಿ ಕಲಿಕೆಯ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಟೆಕ್ನಾಲಜಿಯಿಂದಾಗಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನೋದು ಹುಟ್ಟು ಬಂದಿದೆ. ಅಂದರೆ ಇಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನು ಟೆಕ್ನಾಲಜಿಗೆ ಒಂದು ಸಾಕ್ಷಿಯಾಗಿದೆ, ಟೆಕ್ನಾಲಜಿಯ ಒಂದು ಪರಿಣಾಮಕ್ಕೆ ಒಂದು ಸಾಕ್ಷಿಯಾಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ಬೋದು. ನೆಕ್ಸ್ಟು ಇದು ಮಾನವನ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಉಂಟು ಮಾಡ್ತಾ ಇದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಮಾನವ ಟೆಕ್ನಾಲಜಿಯಿಂದಾಗಿ ಸಂಪೂರ್ಣ ರೀತಿಯ ಬದಲಾವಣೆಯ ಪ್ರಕ್ರಿಯೆಗೆ ಒಳಪಟ್ಟಿದ್ದಾನೆ. ಅಂದರೆ ಇದು ಮನುಷ್ಯನ ಅಗತ್ಯತೆಗಳ ಪೂರೈಕೆಯ ವಿಧಾನದಲ್ಲಿ ತಾಂತ್ರಿಕತೆ ಪರಿಣಾಮ ತೀವ್ರಗತಿಯಲ್ಲಿ ಆಗ್ತಾ ಇದೆ ಅಂತಲೂ ಕೂಡ ನಾವು ಹೇಳ್ಬೋದು. ದೆನ್ ಕೆಲವು ಮೂಲಭೂತ ದೈಹಿಕ ಶ್ರಮಗಳಿಗೆ ಈ ಟೆಕ್ನಾಲಜಿ ಪರ್ಯಾಯವಾಗಿದೆ ಅನ್ನೋದನ್ನು ಕೂಡ ನಾವು ಹೇಳ್ತಾ ಹೋಗ್ಬೋದು. ಅಷ್ಟೇ ಅಲ್ಲದೆ ಈ ಬದಲಾವಣೆಯ ಸಾಧಕ ಬಾಧಕಗಳು ಆಗ್ತಾ ಇರುವಂಥದ್ದು ಯಾವುದರಿಂದಪ್ಪ ಅಂದರೆ ಈ ಟೆಕ್ನಾಲಜಿಯಿಂದಾಗಿ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ದೆನ್ ಹೆಚ್ಚುತ್ತಿರುವ ಜನಸಂಖ್ಯೆಯ ಜೀವನೋಪಾಯಕ್ಕೆ ಪರಿಹಾರವನ್ನು ಸೂಚಿಸುತ್ತಿರುವುದು ಈ ವಿಜ್ಞಾನ ಮತ್ತು ತಂತ್ರಜ್ಞಾನ. ಇದು ಮಾನವನ ಸಂಪೂರ್ಣ ಜೀವನವನ್ನು ಬದಲಾವಣೆಯ ಪ್ರಕ್ರಿಯೆಗೆ ಒಳಪಡಿಸಿದೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಅದರ ಜೊತೆಯಲ್ಲಿ ಇಲ್ಲಿ ಟೆಕ್ನಾಲಜಿ ಸಾಮಾಜಿಕ ಸಂಬಂಧಗಳಲ್ಲಿಯೂ ಕೂಡ ಬದಲಾವಣೆಯನ್ನು ಉಂಟು ಮಾಡ್ತಾ ಇದೆ. ಸಮಾಜ ಎನ್ನುವುದು ವ್ಯಕ್ತಿಗಳ ಸಂಬಂಧದ ಜಾಲವಾಗಿದೆ. ಅಂದರೆ
ಸಾಮಾಜಿಕ ಸಂಬಂಧಗಳ ಬಲೆಯೇ ನಾವು ಸಮಾಜ ಅಂತ ಹೇಳಿ ಕರೀತೀವಿ. ಈ ಸಂಬಂಧಗಳಲ್ಲಿನ ಸ್ವರೂಪದಲ್ಲಿ ಗಮನಾರ್ಹವಾದಂತಹ ಬದಲಾವಣೆಗಳಾಗ್ತಾ ಇದೆ. ಈ ಬದಲಾವಣೆಗೆ ಪ್ರಮುಖವಾದಂತಹ ಕಾರಣ ಯಾವುದು ಅಪ್ಪ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ. ತಂತ್ರಜ್ಞಾನದಿಂದಾಗಿ ಮಾನವನ ಸಂಬಂಧಗಳು ಏನಾಗ್ತಾ ಇದೆ, ಮಾನವನ ಸಂಬಂಧಗಳಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಕಾಣ್ತಾ ಇದೆ ಅನ್ನೋದನ್ನು ನಾವು ಹೇಳ್ತಾ ಹೋಗ್ಬೋದು. ನೆಕ್ಸ್ಟು ಅದೇ ರೀತಿಯಾಗಿ ಇದು ಜನರ ಮನೋಭಾವ ಮತ್ತು ಆಶೋತ್ತರಗಳಲ್ಲಿ ಬದಲಾವಣೆಯನ್ನು ಉಂಟು ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಾವು ಹೇಳ್ಬೋದು. ಸಮಾಜದಲ್ಲಿ ಅದೆಷ್ಟೋ ವಿಷಯಗಳು ಏರಿಳಿತ ಕಂಡರೂ ಕೂಡ ಜನರ ವೈಯಕ್ತಿಕ ಭಾವನೆಗಳಲ್ಲಿ ಆಶೋತ್ತರಗಳಲ್ಲಿ ಗಮನಾರ್ಹವಾದ ಬದಲಾವಣೆಯಾಗಿರುವುದು ವಿಷಾದನೀಯವಾಗಿರುತ್ತೆ. ವಸ್ತು, ವಿಷಯ ಇತ್ಯಾದಿಗಳ ಬಗ್ಗೆ ತನ್ನ ನಿಲುವನ್ನು ಬದಲಾಯಿಸಿದಷ್ಟು ಸುಲಭವಾಗಿ ತನಗೆ ಸಂಬಂಧಿಸಿದ ವಿಷಯದ ಬಗ್ಗೆ ತನ್ನ ನಿಲುವನ್ನು ಬದಲಾಯಿಸುವುದು ಅಷ್ಟು ಸುಲಭವಲ್ಲ ಅನ್ನೋದನ್ನು ನಾವು ಹೇಳ್ಬೋದು. ಅಂದರೆ ಇಲ್ಲಿ ಮಾನವ ತನ್ನ ಜೀವನದ ಯಾವುದೇ ಅಂಶಗಳನ್ನು ಅತ್ಯಂತ ಸುಲಭ ರೀತಿಯಲ್ಲಿ ಬದಲಾವಣೆಯ ಪ್ರಕ್ರಿಯೆಗೆ ಒಳಪಡಿಸ್ಬೋದು. ಆದರೆ ತನ್ನ ಮನೋಭಾವವನ್ನು ಬದಲಾವಣೆಯ ಪ್ರಕ್ರಿಯೆಗೆ ಒಳಪಡಿಸೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಈ ಟೆಕ್ನಾಲಜಿಯಿಂದಾಗಿ ಮಾನವ ತನ್ನ ಮನೋಭಾವನೆಗಳಲ್ಲಿ, ವರ್ತನೆಗಳಲ್ಲಿಯೂ ಕೂಡ ಬದಲಾವಣೆಯನ್ನು ಮಾಡ್ಕೊಳ್ತಾ ಇದ್ದಾನೆ ಅನ್ನೋದನ್ನು ಕೂಡ ನಾವು ಹೇಳ್ತಾ ಹೋಗ್ಬೋದು. ಅದೇ ರೀತಿಯಲ್ಲಿ ಟೆಕ್ನಾಲಜಿ ಏನು ಮಾಡ್ತಾ ಇದೆ ಅಂದರೆ ಈ ಒಂದು ಕೃಷಿ ಕ್ಷೇತ್ರಗಳಲ್ಲಿ ಹಸಿರು ಕ್ರಾಂತಿಯನ್ನು ಹೆಚ್ಚಿಸ್ತಾ ಇದೆ ಅನ್ನೋದನ್ನು ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಒಂದು ಕಾಲದಲ್ಲಿ ಹೇಗಿತ್ತಪ್ಪ ಅಂದರೆ ಕೃಷಿ ಅನ್ನೋದು ಕಡಿಮೆ ಇಳುವರಿಯನ್ನು ಕೊಡ್ತಾ ಇತ್ತು. ಆದರೆ ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದಾಗಿ ನಾವು ಕೃಷಿ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ನಾವು ಉತ್ಪಾದನೆಯನ್ನು ಕಾಣ್ತಾ ಹೋಗ್ಬೋದು, ಅಂದರೆ ಇಳುವರಿಯನ್ನು ಕಾಣ್ತಾ ಹೋಗ್ಬೋದು. ದೆನ್ ಈ ಕೃಷಿ ಕ್ಷೇತ್ರದಲ್ಲಿನ ಕಾರ್ಯಗಳಲ್ಲಿಯೂ ಕೂಡ ಈ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದಾಗಿ ವಿಶೇಷವಾದಂಥ ಬದಲಾವಣೆಗಳು ಕಂಡು ಬಂದಿದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇದು ಕಮ್ಯುನಿಕೇಷನ್ ಮೇಲೂ ಕೂಡ ತನ್ನದೇ ಆದಂತಹ ಪ್ರಭಾವವನ್ನು ಬೀರ್ತಾ ಇದೆ. ಹೌದು, ಒಂದು ಕಾಲದಲ್ಲಿ ನಾವು ಯಾರಿಗಾದರೂ ಕಮ್ಯುನಿಕೇಷನ್ ಮಾಡಬೇಕು ಅಂದರೆ ಅದು ಬಹು ಸಮಸ್ಯೆ ಆಗಿಬಿಡ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದಾಗಿ ಅತಿ ವೇಗವಾಗಿ ಶೀಘ್ರದಲ್ಲಿ ನಮಗೆ ಯಾವುದೇ ಒಬ್ಬ ವ್ಯಕ್ತಿಗೆ ನಾವು ಸಂಪರ್ಕ ಮಾಡಬೇಕು ಅಂದರೆ ಇಮ್ಮಿಡಿಯೇಟಾಗಿ ನಾವೇನು ಮಾಡ್ಬೋದು, ಕಮ್ಯುನಿಕೇಟನ್ನು ಮಾಡ್ಬೋದು. ಇದು ಸಾಧ್ಯವಾಗಿರೋದು ಯಾವುದರಿಂದ ಅಪ್ಪ ಅಂದರೆ ಇದು ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದಲೇ ಸಾಧ್ಯ ಆಗಿರುವಂಥದ್ದು. ಈ ರೀತಿಯಾಗಿ ಇಲ್ಲಿ ತಂತ್ರಜ್ಞಾನ ಅನ್ನೋದು ಮಾನವನ ಜೀವನದ ಮೇಲೆ, ಮಾನವನ ಸಾಮಾಜಿಕ ಸಂಬಂಧದ ಮೇಲೆ ತನ್ನದೇ ಆದಂತಹ ಪರಿಣಾಮವನ್ನು ಬೀರ್ತಾ ಇದೆ. ಅದೇ ರೀತಿಯಾಗಿ ಸಮಾಜದ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದನ್ನು ನಾವು ಹೇಳ್ತಾ ಹೋಗ್ಬೋದು. ಟೋಟಲಿ ಇಲ್ಲಿ ಹೇಳಬೇಕಂದ್ರೆ, ಇಲ್ಲಿ ಸಮ್ಮರಿಯಲ್ಲಿ ಹೇಳೋದಾದರೆ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನದ ಪ್ರಭಾವ ವಿಜ್ಞಾನ ಮತ್ತು ತಂತ್ರಜ್ಞಾನ ತನ್ನದೇ ಆದಂತಹ ಪ್ರಭಾವವನ್ನು ಬೀರ್ತಾ ಇದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಭಾವ ಇಲ್ಲದೇ ಇರುವಂತಹ ನಾವು ಸೊಸೈಟಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದು ಹೆಚ್ಚಿನದಾಗಿ ಕಲಿಕೆಯ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾ ಇದೆ ಅನ್ನೋದನ್ನು ಕೂಡ ನಾವು ಹೇಳ್ತಾ ಹೋಗ್ಬೋದು. ನೆಕ್ಸ್ಟು ಇಲ್ಲಿ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ, ಅದನ್ನು ನೋಡೋದಾದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹ್ಯಾವ್ ಬೋತ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಇಂಪ್ಯಾಕ್ಟ್ ಆನ್ ಸೊಸೈಟಿ. ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹ್ಯಾವ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಸೊಸೈಟಿ ಅಂತ ಹೇಳ್ಬೋದು. ಅದೇ ರೀತಿ ಡ್ಯಾಶ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಸಿವಿಲ್ ಸೊಸೈಟಿ. ಟೆಕ್ನಾಲಜಿ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಸಿವಿಲ್ ಸೊಸೈಟಿ. Next, dash change the people's attitude. Technology change the people's attitude. Technology change dash style of life. People. Technology change lifestyle of people. Next, technology increasing green revolution in dash. Technology increasing green revolution in agriculture field. ಇಲ್ಲಿ ಕೆಲವೊಂದು ಈ ಒಂದು ಟಾಪಿಕ್ಕಿಗೆ ಸಂಬಂಧಿಸಿದಂತಹ ರೆಫರೆನ್ಸ್ ಬುಕ್ಸ್ಗಳನ್ನು ನಾನಿಲ್ಲಿ ಹಾಕಿದ್ದೀನಿ. ಇದು ಈ ಒಂದು ಟಾಪಿಕ್ಕಿನ ಕೆಲವೊಂದು ರೆಫರೆನ್ಸ್ ಬುಕ್ಗಳು. ಥ್ಯಾಂಕ್ ಯು.